ದೇವೇಗೌಡರದ್ದು ಈ ಬಾರಿ ಕೊನೆಯ ಚುನಾವಣೆಯಂತೆ ಕುಟುಂಬದ ಸದಸ್ಯರು ಬಹಳಷ್ಟು ಮಂದಿ ಇದ್ದಂತ ಸಂದರ್ಭದಲ್ಲಿ ಈ ಮಾತನ್ನ ಅವರು ಹೇಳ್ತಾರೆ. ಆಗ ಕುಟುಂಬದ ಸದಸ್ಯರೆಲ್ಲ ಕಣ್ಣೀರ್ ಹಾಕ್ತಾರೆ. ಆಮೇಲೆ ಮೊಮ್ಮಗನಿಗೆ ಕ್ಷೇತ್ರ ತ್ಯಾಗನೂ ಕೂಡ ಮಾಡಿದ್ದಾರೆ. ಇದೇ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಪ್ರಜ್ವಲ್ ರೇವಣ್ಣ ಅವರು ಅಂದ್ರೆ ಈ ಮಾತನ್ನ ಹೇಳ್ತಾ ಇರ್ತದ್ದೇ ಗದಗಳಗಳನ್ನೇ ಅಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಸನದ ಹೊಳೆನರಸೀಪುರದಲ್ಲಿ ದೇವೇಗೌಡರು ಅವರ ಕುಟುಂಬದ ಬಹಳಷ್ಟು ಸದಸ್ಯರು ಇವತ್ತು ಕಣ್ಣೀರು ಹಾಕಿರುವಂತ ಪ್ರಸಂಗ ನಡೆದಿದೆ. ವೇದಿಕೆ ಮೇಲೆನೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಗೌಡರು ಗದ್ಗದಿತರಾಗ್ತಾರೆ. ಅದರಲ್ಲೂ ಗೌಡರು ಗದ್ಗದಿತರಾಗೋದಕ್ಕೆ ಕಾರಣ ಅಂತಂದ್ರೆ ಅವ್ರ ವಿರುದ್ಧವಾಗಿ ಕೇಳಿಬರುವಂತ ಕುಟುಂಬ ರಾಜಕಾರಣದ ಆರೋಪ. ಕುಟುಂಬ ರಾಜಕಾರಣ ಅಂತ ಹೇಳಿ ನನ್ನ ವಿರುದ್ಧವಾಗಿ ಎಲ್ಲ ಆರೋಪ ಮಾಡ್ತಾರೆ. ಆದ್ರೆ ಯಾವ ಸಂದರ್ಭದಲ್ಲಿ ನಾನು ಕುಟುಂಬ ರಾಜಕಾರಣವನ್ನ ಮಾಡಿದೆ, ಬೇರೆಯವರು ನನ್ನನ್ನ ರಾಜಕೀಯವಾಗಿ ಈ ರೀತಿಯಾಗಿ ಟೀಕೆ ಮಾಡ್ತಾರೆ ಅಂತ ಹೇಳಿ ಅಳ್ಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಬಹಳಷ್ಟು ಕಡೆ ಹೇಳ್ತಾರೆ ನಾವು ಯಾರ್ಯಾರಿಗೆ ನಾವು ಸಪೋರ್ಟ್ ಕೊಟ್ವಿ, ಯಾರ್ಯಾರನ್ನ ಉತ್ತಮ ಸ್ಥಾನಮಾನವನ್ನ ಕಲ್ಪಿಸಿದ್ವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದೆಲ್ಲ ಹೇಳ್ತಾ ಇದ್ದಂಗೆನೆ ಅಳ್ಳೋದಕ್ಕೆ ಶುರು ಮಾಡ್ತಾರೆ. ಅವ್ರು ಅಳ್ತಾ ಇದ್ದಂಗೆ ಜನ ಎಲ್ಲ ನೀವು ಅಳಬೇಡಿ ಗೌಡ್ರೆ ಅಂತ ಸಮಾಧಾನ ಪಡಿಸ್ತಾರೆ. ಇದರ ಜೊತೆಗೇನೆ ಒಂದೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇವತ್ತು ಕಣ್ಣೀರು ಹಾಕ್ತಾರೆ. ಎಚ್ ಡಿ ರೇವಣ್ಣನೂ ಕಣ್ಣೀರು ಹಾಕ್ತಾರೆ. CN ಬಾಲಕೃಷ್ಣ ಅವರು ಕೂಡ ಕಣ್ಣೀರು ಹಾಕ್ತಾರೆ. ಇದು ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕ್ತಾ ಇದ್ದಂತ ಸಂದರ್ಭ ಇದು. ಇವತ್ತು ಈ ಜಿಲ್ಲೆಯ ಮಹಾಜನತೆ ನನಗೇನು ಸಾಕಿದಾರೋ ಲೋಕಸಭಾ ಕ್ಷೇತ್ರದ ಮಹಾಜನತೆ ಚಂದ್ರಕೇಶ್ವರ ಆಶೀರ್ವಾದದೊಂದಿಗೆ ನಾನು ಪ್ರಜ್ವಲ್ಗೆ ಅದಕ್ಕಿಂತ ಮುನ್ನ ಎಚ್ ಡಿ ದೇವೇಗೌಡರು ಕೂಡ ಕಣ್ಣೀರು ಹಾಕಿದ್ರು. ಅವರು ಕೂಡ ಗದ್ಗದಿತರಾಗ್ತಾರೆ. ಆಮೇಲೆ ದೇವೇಗೌಡರು ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕಿದ್ದನ್ನ ನೋಡಿ ಪುತ್ರ ಅಲ್ಲೇ ಕೂತಿದ್ದಂಥ ಎಚ್ ಡಿ ರೇವಣ್ಣ ಅವರು ಕೂಡ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲದಕ್ಕಿಂತ ಮುನ್ನ ಶ್ರವಣಬೆಳಗೊಳದ ಶಾಸಕ CN ಬಾಲಕೃಷ್ಣ ಅವರು ಬೇರೆ ಕಣ್ಣೀರು ಹಾಕ್ತಾರೆ. ಹೀಗೆ ಕುಟುಂಬ ಸದಸ್ಯರೆಲ್ಲ ಇವತ್ತು ಕಣ್ಣೀರು ಹಾಕಿ ಬಹಳ ಭಾವುಕರಾದ್ರು. ಅಲ್ಲಿದ್ದಂಥ ಜನ ಕೂಡ ಇದನ್ನೆಲ್ಲ ನೋಡಿ ಬಹಳ ಬೇಸರ ಪಟ್ರು. ನೀವು ಕಣ್ಣೀರು ಹಾಕಬೇಡಿ ಅಂತೇಳಿ ದೇವೇಗೌಡರನ್ನ ಜನರೇ ಸಮಾಧಾನ ಪಡಿಸ್ತಾರೆ. ನಾನು ಪ್ರಜ್ವಲ್ಗೆ ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಂಜುನಾಥ್, ಇಲ್ಲಿ ದೇವೇಗೌಡರು ಪ್ರಮುಖವಾಗಿ ಮೊದಲಿಗೆ ಕಣ್ಣೀರಿಡ್ತಾರೆ, ಉಳಿದಂಥವ್ರು ಕೂಡ ಕಣ್ಣೀರಿಟ್ಟು ಭಾವುಕರಾಗ್ತಾರೆ. ದೇವೇಗೌಡರು ಕಣ್ಣೀರಿಡೋದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ದು ಅಂತಂದ್ರೆ ಕುಟುಂಬ ರಾಜಕಾರಣ ಅಂತ ಅವ್ರ ವಿರುದ್ಧವಾಗಿ ಕೇಳಿಬರುವಂತ ಆರೋಪ. ಅವ್ರು ಕೊಟ್ಟಿದ್ದಂತ ಸ್ಪಷ್ಟನೆ ಏನು ಅಂತೇಳಿ ಮಂಜುನಾಥ್, ಕುಟುಂಬ ರಾಜಕಾರಣ ನಾನ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅವ್ರು ಕೊಟ್ಟಂತ ಸ್ಪಷ್ಟನೆ ಏನು ಮಂಜುನಾಥ್? ಮಾಲ್ತೇಶ್, ಇವತ್ತು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮೂಡಲೇಪಿಯಲ್ಲಿಂದ ಜೆಡಿಎಸ್ ಪಕ್ಷದ ಮುಖಂಡರು ಲೋಕಸಭಾ ಚುನಾವಣೆಗೆ ಪ್ರಚಾರಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟರು. ಈ ಒಂದು ವೇದಿಕೆ ಜೆಡಿಎಸ್ ನ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರ ಆದಿಯಾಗಿ ಅವರ ಕುಟುಂಬ ಸದಸ್ಯರು ಹಾಗೂ ಜೆಡಿಎಸ್ ಶಾಸಕರ ಒಂದು ಭಾವನಾತ್ಮಕ ಕ್ಷಣ ಆಯ್ತು ಅಂತಾನೆ ಹೇಳ್ಬೋದು. ಏನೋ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಇದು ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕಣ್ಣೀರಿಟ್ರೆ, ದೇವೇಗೌಡರು ನಮ್ಗೆ ಕುಟುಂಬ ರಾಜಕಾರಣ ಅಂತ ಹೇಳಿ ಆರೋಪ ಮಾಡ್ತಾರೆ. ಪ್ರತಿದಿನ ಮಾಧ್ಯಮಗಳು ಇದೇ ಬರುತ್ತೆ ಅಂತ ಹೇಳಿ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನೆನ್ಕೊಂಡು ಕಣ್ಣೀರಿಟ್ರು ಅಂತ ಹೇಳಿ ಈ ವೇದಿಕೆಯಲ್ಲಿ ಕಣ್ಣೀರಿಟ್ರು. ಅವ್ರು ಹೇಳ್ತಕ್ಕಂಥದ್ದು ಹೌದು ಹೇಳಿ, ನಾನು ಕುಟುಂಬ ರಾಜಕಾರಣ ಮಾಡಿದ್ರೆ ಯಾರನ್ನ ವಿಧಾನ ಪರಿಷತ್ಗೆ ನಾನು ಕಳ್ಸಿದೀನಿ, ವಿಧಾನ ಪರಿಷತ್ಗೆ ನಮ್ಮ ಕುಟುಂಬದ ಯಾರನ್ನ ಆಯ್ಕೆ ಮಾಡಿದೀನಿ, ಎಲ್ಲ ಜಾತಿಯ ಎಲ್ಲ ಸಮುದಾಯದ ಜನರನ್ನು ಕೂಡ ನಾನು ಬೆಳೆಸಿದೀನಿ, ಎಲ್ಲ ಜನರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಕುಟುಂಬ ರಾಜಕಾರಣವನ್ನ ಮಾಡಿಲ್ಲ. ಎಲ್ಲರೂ ಕೂಡ ಚುನಾವಣೆ ಮೂಲಕ ಆರಿಸಿ ಬರ್ತಾ ಇದ್ದಾರೆ. ಪ್ರತಿ ಸಲ ಕುಮಾರಸ್ವಾಮಿ
ದೇವೇಗೌಡರು ರೇವಣ್ಣ ಅಂತೇಳಿ ಮಾಧ್ಯಮದಲ್ಲಿ ಪದೇ ಪದೇ ಬರ್ತದೆ. ಇದೆಲ್ಲವೂ ಕೂಡ ನನಗೆ ನೋವುಂಟು ಮಾಡಿದೆ ಅಂತೇಳಿ ನೆಂದು ದೇವೇಗೌಡರು ವೇದಿಕೆ ಮೇಲೆ ಕಣ್ಣೀರಿಟ್ರು. ಆಗ ಸಭೆಯ ವೇದಿಕೆಯ ಮುಂಭಾಗ ಇದ್ದಂತ ಜನರು, ನೀವು ಕಣ್ಣೀರಿಡಬೇಡಿ, ಪ್ರಜ್ವಲ್ ಅವರನ್ನ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ, ನಾವು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಜನರು ಕೂಗಿ ನೀವು ಕಣ್ಣೀರಿಡಬೇಡಿ ಅಂತೇಳಿ ದೇವೇಗೌಡರಿಗೆ ಸಮಾಧಾನ ಮಾಡಿದಂತ ಪ್ರಸಂಗ ಕೂಡ ನಡೀತು. ದೇವೇಗೌಡರು ತಮ್ಮ ರಾಜಕೀಯ ಜೀವನ ಹಾಸನ ಜಿಲ್ಲೆಯೊಟ್ಟಿಗೆ ತಮ್ಮ ರಾಜಕೀಯ ಜೀವನದ ನಂಟನ್ನ ನೆನಪು ಮಾಡ್ಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ವೇದಿಕೆಯಲ್ಲಿದ್ದಂತ ಎಚ್.ಡಿ. ರೇವಣ್ಣ ಅವರು, ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ರೇವಣ್ಣ ಅವರು ಕೂಡ ತಮ್ಮ ತಂದೆಯ ಈ ಬಾರಿ ಲೋಕಸಭಾ ಚುನಾವಣೆಗೆ ಹಾಸನದಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಂಡು ಅವರು ಒಂದು ಕಡೆ ಕಣ್ಣೀರು ಹಾಕಿದ್ರೆ, ಈ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥ ಕೊನೆಯಲ್ಲಿ ಹಾಸನದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಜ್ವಲ್ ಕ್ಯಾಂಡಿಡೇಟ್ ಆಗ್ತಾರೆ, ಪ್ರಜ್ವಲ್ ಅಭ್ಯರ್ಥಿ ಆಗ್ತಾರೆ, ಅವ್ರಿಗೆ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿ ದೇವೇಗೌಡರು ಪ್ರಕಟಣೆ ಮಾಡಿದಾಗಿನೇ ಪ್ರಜ್ವಲ್ ಕೂಡ ಭಾವುಕರಾದ್ರು. ಅವರು ತಮ್ಮ ಸಹೋದರ ಸೂರಜ್ ಅವರನ್ನ ಅಪ್ಪಿ ಅವರು ಒಂದ್ ರೀತಿ ಅಂದ್ರೆ ಒಂದು ಆನಂದ ಬಾಷ್ಪ ಒಂದ್ ಕಡೆ ಆದ್ರೆ ಎಲ್ರು ಕೂಡ ಮೊದಲಿಂದ ಕೂಡ ಒತ್ತಾಯ ಮಾಡ್ತಾ ಇದ್ರು ದೇವೇಗೌಡರು ಇಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ. ದೇವೇಗೌಡರು ಸ್ಪರ್ಧೆ ಮಾಡ್ತಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲ ಒಂದ್ ಕಡೆ ಅವ್ರನ್ನ ಭಾವುಕರಾಗಿ ಮಾಡ್ತಾ ಏನೋ ಗೊತ್ತಿಲ್ಲ, ಅವರು ಕೂಡ ಒಂದ್ ರೀತಿ ಭಾವುಕರಾಗಿ ಕಣ್ಣೀರಿರ್ತಕ್ಕಂಥದ್ದು ಕೂಡ ಮುಂದಾದ್ರು. ಕಡೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ನಿಂತು ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗ್ತಾರೆ, ನೀವೆಲ್ಲರೂ ಕೂಡ ಇವರಿಗೆ ಆಶೀರ್ವಾದ ಮಾಡಬೇಕು, ಇವಾಗಿರ್ತಕ್ಕಂಥ ಜೋಶ್, ಇವಾಗಿರ್ತಕ್ಕಂಥ ಈ ಒಗ್ಗಟ್ಟು ಇದು ಏಪ್ರಿಲ್ 18ರವರೆಗೂ ಕೂಡ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಜ್ವಲ್ ರೇವಣ್ಣ ಏನು ಈ ಚುನಾವಣೆಯಲ್ಲಿ ಜಯಶೀಲರಾಗ್ತಾರೆ ಅಂತೇಳಿ ದೇವೇಗೌಡರು ಹೇಳೋ ಮೂಲಕ ಈ ಕ್ಷೇತ್ರದಿಂದ ತನ್ನ ಉತ್ತರಾಧಿಕಾರಿಯಾಗಿ ಏನ್ ದೇವೇಗೌಡರು ಕಳೆದ 5 ಬಾರಿಯಿಂದ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಎದ್ದು ಬರ್ತಾ ಇದ್ರು, ಈ ಬಾರಿ ದೇವೇಗೌಡರು ಈ ಒಂದು ಹಾಸನ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥದ್ದೇ ಎಲ್ಲ ಒಂದ್ ಕಡೆ ಜೆಡಿಎಸ್ ನ ಕಾರ್ಯಕರ್ತರಿಗೆ ಒಂದು ರೀತಿ ಭಾವನಾತ್ಮಕವಾಗಿ ನೋವುಂಟು ಮಾಡ್ತಕ್ಕಂಥ ಸಂದರ್ಭ ಕೂಡ ಆಗಿದ್ರೆ, ಮತ್ತೊಂದು ಕಡೆ ತಾನು ಕಳೆದ 5 ದಶಕಗಳಿಂದ ಈ ಜಿಲ್ಲೆಯ ರಾಜಕೀಯ ನಂಟಿನೊಟ್ಟಿಗೆ ಬೆಳೆಸಿಕೊಂಡಿದ್ದ ದೇವೇಗೌಡರಿಗೂ ಕೂಡ ಇದೊಂದು ರೀತಿ ಮಂಜುನಾಥ್ ಜಸ್ಟ್ ಹೋಲ್ಡ್ ಮಂಜುನಾಥ್ ನಾನು ನಿಮ್ ಜೊತೆಗೆ ಮಾತನಾಡ್ತೇನೆ. ಏನೋ ಪ್ರತಿನಿಧಿ ಮಂಜುನಾಥ್ ಇನ್ಫ್ಯಾಕ್ಟ್ ಹೇಳ್ತಾ ಇದ್ರು ಏನೇನು ಇವತ್ತು ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಗಿತ್ತು ಅನ್ನುವಂಥದ್ದನ್ನ ನಾವು ಅದನ್ನೇ ತಿಳಿಯ ಬಯಸಿದ್ವಿ. ಅಂದ್ರೆ ಬಹಳಷ್ಟು ಮಂದಿ ಎಚ್.ಡಿ. ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಕುಟುಂಬ ರಾಜಕಾರಣ ಅನ್ನುವಂಥ ಆರೋಪ ಮಾಡ್ತಾರೆ. ಇನ್ಫ್ಯಾಕ್ಟ್ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟ್ರೋಲ್ಗಳಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ವಿ. ಬಹಳಷ್ಟು ಮಂದಿ ಖಂಡಿಸ್ತಾ ಇದ್ದಾರೆ ಈ ಮಟ್ಟಿಗೆ ಕುಟುಂಬ ರಾಜಕಾರಣ ಎಲ್ಲೂ ಕೂಡ ಇರಬಾರ್ದು ಅನ್ನುವಷ್ಟರ ಮಟ್ಟಿಗೆ. ದೇವೇಗೌಡರು ಅದಕ್ಕೆ ಕೊಡ್ತಾ ಇರುವಂಥ ಸ್ಪಷ್ಟನೆ ಇವತ್ತು ಹೀಗಿತ್ತು: ನಾನು ನನ್ನ ಕುಟುಂಬದ ಯಾವುದಾದ್ರೂ ಸದಸ್ಯನನ್ನ ಪರಿಷತ್ಗೆ ಆಯ್ಕೆ ಮಾಡಿ ಕಳಿಸಿದೀವ ಅಂದರೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಕಳಿಸೋದಕ್ಕೆ ಭಾಳ ಮುಕ್ತ ಅವಕಾಶ ನಮಗಿತ್ತು ನಮ್ಮ ಕುಟುಂಬಸ್ಥರನ್ನ, ಬಟ್ ನಾವು ಯಾರನ್ನೂ ಕೂಡ ಕಳಿಸಿಲ್ಲ. ಎಲ್ಲರೂ ಕೂಡ ಜನರಿಂದ ನೇರವಾಗಿ ಆಯ್ಕೆ ಆಗಿ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ಅದು ಹೇಗೆ ಕುಟುಂಬ ರಾಜಕಾರಣ ಅಂಥೇಳಿ ಇಲ್ಲಿ ಪರಿಗಣನೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ದೇವೇಗೌಡರು ಕೊಡ್ತಾ ಇರುವಂಥ ಸ್ಪಷ್ಟನೆಯನ್ನು ಕೇಳ್ಪಟ್ವಿ. ಮಂಜುನಾಥ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಲ್ಲಿ ಬಹುಶಃ ಎಚ್.ಡಿ. ರೇವಣ್ಣ ಅವರು ಕೂಡ ಬಹಳ ಭಾವುಕರಾಗ್ತಾರೆ ಅಂತ ಕಾಣಿಸುತ್ತೆ. ಅದು ದೇವೇಗೌಡರು ಕಣ್ಣೀರಿಟ್ಟಂತ ಸಂದರ್ಭದಲ್ಲೇ ರೇವಣ್ಣ ಅವರು ಕೂಡ ಕಣ್ಣೀರಿಡೋಕೆ ಶುರು ಮಾಡಿದ್ರು, ಅಥವಾ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕೇಳಿ ರೇವಣ್ಣ ಅವ್ರು ಕಣ್ಣೀರಿಟ್ಟಿದ್ದ ಏನ್ ಕತೆ? ಮಾತು ಆರಂಭಿಸಿದ್ದಾಗೇನೆ ನಾನು ಈ ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಿಂದ ಈ ಜಿಲ್ಲೆಯ ಜನರು ನನಗೆ ಆಶೀರ್ವಾದ ಮಾಡಿದಿರಿ, ನನ್ನನ್ನ 14 ಚುನಾವಣೆಯಲ್ಲಿ ಗೆಲ್ಸಿದಿರಿ, 1 ಚುನಾವಣೆಯಲ್ಲಿ ನನ್ನ ಸೋಲ್ಸಿದಿರಿ, ಆ ಚುನಾವಣೆಯಲ್ಲೂ ಕೂಡ ನನ್ನ ಕೆಲವೊಂದು ತಪ್ಪುಗಳಿಂದಾಗಿ ನಾನು ಸೋತೆ ಅಂತ ಹೇಳಿ ಮಾತಾಡಕ್ ಶುರು ಮಾಡಿದ್ರು. ಆಗ್ಲೇ ಏನೋ ಒಂದ್ ಕಡೆ ದೇವೇಗೌಡರು ಅಂದ್ರೆ ಈ ಬಾರಿಯ ಚುನಾವಣೆಯ ಮೂಲಕ ದೇವೇಗೌಡರ 5 ದಶಕಗಳ ಈ ಒಂದು ರಾಜಕೀಯ ಹೋರಾಟ, ರಾಜಕೀಯ ನಂಟು ಏನ್ ದೂರ ಆಗ್ತಾ ಇದೆ, ಅದೆಲ್ಲವೂ ಕೂಡ ವೇದಿಕೆ ಮೇಲಿದಂತ ಅವರ ಪುತ್ರ ರೇವಣ್ಣ ಅವರಿಗೆ ಎಲ್ಲ ಒಂದ್ ರೀತಿ ಭಾವನಾತ್ಮಕವಾಗಿ ತಟ್ಟು ಕಾಣ್ತದಾಗ ಅವರು ಕೂಡ ಕಣ್ಣೀರಿಟ್ರು. ಯಾಕಂತ ಹೇಳಿದ್ರೆ ದೇವೇಗೌಡರು ರಾಜಕೀಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಅವ್ರ ಹೆಜ್ಜೆಯಾಗಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಏನು ಈ ವೇದಿಕೆಯಲ್ಲಿ ಎಲ್ಲ ನಾಯಕರುಗಳು, ಜೆಡಿಎಸ್ ನ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು, ಅವರ ಪುತ್ರ ರೇವಣ್ಣ ಅವರು, ಈ ಸಲದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ಎಲ್ಲರೂ ಕೂಡ ಭಾವನಾತ್ಮಕವಾಗಿ ಒಂದ್ ರೀತಿ ಸ್ಪಂದನೆ ಕೊಟ್ಟರು ಅಂತಾನೆ ಹೇಳ್ಬೋದು. ದೇವೇಗೌಡರು ಮಾತಾಡ್ತಾ ನಾನು ಕುಟುಂಬ ರಾಜಕಾರಣ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಪ್ರತಿದಿನ ಕುಮಾರಸ್ವಾಮಿ, ದೇವೇಗೌಡ ಅದು ಇದು ಅಂತೇಳಿ ಮಾತಾಡ್ತಾರೆ. ಎಲ್ಲಾ ಮಾಧ್ಯಮಗಳಲ್ಲೂ ಪ್ರತಿದಿನ ಬೆಳಗಾದ್ರೆ ಅದೇ ಬರ್ತದೆ, ಆದ್ರೆ ನಾನು ಏನ್ ತಪ್ಪು ಮಾಡಿದೀನಿ, ನಾನು ಕುಟುಂಬ ರಾಜಕಾರಣ ಮಾಡಿದ್ರೆ ಯಾರನ್ನ ನಾನು ವಿಧಾನ ಪರಿಷತ್ಗೆ ಹಿಂಭಾಗದಿಂದ ಆಯ್ಕೆ ಮಾಡಿದೀನಿ ಹೇಳಿ ಅಂತೇಳಿ ಪ್ರಶ್ನೆ ಮಾಡೋ ಮೂಲಕ ನಾವು ಕುಟುಂಬ ರಾಜಕಾರಣವನ್ನ ಮಾಡಿಲ್ಲ ಅನ್ನೋದನ್ನ ವಿಪಕ್ಷಗಳು ಏನು ಕುಟುಂಬ ರಾಜಕಾರಣ ಅಂತೇಳಿ ಆರೋಪ ಮಾಡ್ತಾರೆ, ಅವ್ರಿಗೆ ಒಂದ್ ರೀತಿ ತಿರುಗೇಟು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ದೇವೇಗೌಡರು ಹೀಗೆ ತಮ್ಮ ರಾಜಕೀಯ ಜೀವನವನ್ನ ಹಾಸನ ಜಿಲ್ಲೆಯೊಟ್ಟಿಗೆ ಇರ್ತಕ್ಕಂಥ ತಮ್ಮ ರಾಜಕೀಯ ಜೀವನವನ್ನ ನೆನಪು ಮಾಡಿಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಅದಕ್ಕೆ ತಮ್ಮ ತಂದೆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕೂತು ಎಲ್ಲವನ್ನು ಆಲಿಸ್ತಾ ಇದ್ರು. ಆಗ ಆಟೋಮ್ಯಾಟಿಕ್ ಆಗಿ ಅವರು ಕೂಡ ಕಣ್ಣೀರಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಯ್ತು. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಜೆಡಿಎಸ್ ನ ನಾಯಕರುಗಳು ಈ ಒಂದು ಚುನಾವಣಾ ಪ್ರಚಾರದ ಆರಂಭದ ಮೊದಲನೇ ದಿನವೇ ಒಂದು ರೀತಿ ಭಾವನಾತ್ಮಕವಾಗಿ ಒಂದು ಕಣ್ಣೀರಿಡುವ ಮೂಲಕ ಈ ಒಂದು ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ
ಓಕೆ ಮಂಜುನಾಥ್ ತಾನೇ ಈ ಬಾರಿ HD ದೇವೇಗೌಡರು ಜೊತೆಗೆ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಅಥವಾ ಅವ್ರ ಕುಟುಂಬಕ್ಕೆ ಒಂದು ಸವಾಲು ಅಂತ ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇವ್ರ ಜೊತೆಗೆ ಸೇರ್ತಾರಾ, ಆ ಭಾಗದ ಸ್ಥಳೀಯ ನಾಯಕರು ಸೇರ್ತಾರಾ ಅನ್ನುವಂಥದ್ದೆಲ್ಲ ವಿಚಾರ. ಇನ್ಫ್ಯಾಕ್ಟ್ ಅವ್ರ ವಿರುದ್ಧವಾಗಿ ಈಗ ಬಹಳ ಕಂಟೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ತಯಾರಿ ನಡೀತಾ ಇರುವಂತ ಸಂದರ್ಭ ಕೂಡ ಹೌದು. ಇದ್ರ ಬಗ್ಗೆ ಏನಾದರೂ ಹೇಳಿದ್ರ ಕಾಂಗ್ರೆಸ್ನವ್ರ ಜೊತೆಗೆ ನಾವು ಹೇಗೆ ಮೈತ್ರಿ ಧರ್ಮ ಪಾಲಿಸ್ಕೊಂಡು ಮುಂದೆ ಹೋಗ್ಬೇಕು, ಅವರು ಕೂಡ ನಮ್ಮ ಸಪೋರ್ಟ್ ಹೇಗೆ ಕೊಡ್ಬೇಕಿದೆ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ವಿಚಾರಗಳು ಪ್ರಸ್ತಾಪ ಆಯ್ತಾ ವೇದಿಕೆ ಕಾರ್ಯಕ್ರಮ ಸಂದರ್ಭದಲ್ಲಿ? ಯಾಕಂದ್ರೆ ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಒಂದ್ ರೀತಿ ಪರೋಕ್ಷವಾಗಿ ಹಾಸನದಲ್ಲಿ ಏನು ಹೇಳಿ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದ್ರೆ ನಾವು ಬೆಂಬಲ ಕೊಡೋದಿಲ್ಲ, ದೇವೇಗೌಡರು ಅಭ್ಯರ್ಥಿಯಾಗಿ ನಿಂತ್ರೆ ಮಾತ್ರ ನಮ್ ಬೆಂಬಲ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು. ಅದಕ್ಕೆ ದೇವೇಗೌಡರು ಒಂದ್ ರೀತಿ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಅಂದ್ರೆ ಅಭ್ಯರ್ಥಿ ಮೈತ್ರಿ ಅಂತ ಹೇಳಿದ್ರೆ ಯಾರಾದ್ರೂ ಅಭ್ಯರ್ಥಿ ಆಗ್ಲಿ, ನಮ್ಮ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಂತೇಳಿ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ. ನಾನು ಮೊದಲಿಂದನೂ ಕೂಡ ನೇರವಾಗಿ ನನ್ನ ಮೊಮ್ಮಗನೇ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ನಿರ್ಧಾರ ಮಾಡಿಲ್ಲ. ಎಲ್ಲರನ್ನೂ ಕೇಳಿದೀನಿ, ನಮ್ಮ ಎಲ್ಲ ನಾಯಕರನ್ನು ಕೂಡ ಸ್ಪರ್ಧೆ ಮಾಡಿ ಅಂತೇಳಿ ನಾನು ಕೇಳಿದ್ದೀನಿ, ಮನವಿ ಮಾಡ್ಕೊಂಡಿದ್ದೀನಿ. ಆದ್ರೆ ಯಾರು ಕೂಡ ಮುಂದೆ ಬರ್ಲಿಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹೇಳೋ ಮೂಲಕ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಜಿಲ್ಲಾ ಮಟ್ಟದ ನಾಯಕರುಗಳು ಅವ್ರಿಗೆ ಅಂದ್ರೆ ಅವ್ರಿಗೆ ಇಷ್ಟೆಲ್ಲ ಒಂದು ಕೊಂಕಿನ ಮಾತಾಡಿದ್ರು ಕೂಡ ನಮಗೆ ಗೆಲುವಿಗೆ ಯಾವುದೇ ಅಡ್ಡಿ ಇಲ್ಲ ಅಂತಕ್ಕಂಥ ಸಂದೇಶವನ್ನ ಪರೋಕ್ಷವಾಗಿ ದೇವೇಗೌಡರು ಕೊಟ್ಟಿರ್ತಕ್ಕಂಥದ್ದು. ಓಕೆ 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 ಮಂಜುನಾಥ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮಂಜುನಾಥ್, ನಮ್ಮ ಜೊತೆಗೆ ಸ್ವತಃ ಈಗ ಶಾಸಕರಾಗಿರುವಂತ ಬಾಲಕೃಷ್ಣ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ ಅವರೇ, ಆ ತರದೊಂದು ಸನ್ನಿವೇಶ ಇವತ್ತು ಆಗಿದ್ದು ಕ್ರಿಯೇಟ್ ಆಗಿದ್ದು ಯಾಕೆ ಅಂತ ನೀವು ಕೂಡ ವೇದಿಕೆ ಮೇಲೆ ಹತ್ರಿ, ಜೊತೆಗೆ ದೇವೇಗೌಡರು ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ನಮಗೆ ಅಂದ್ರೆ ಸರ್ ಈಗ ಅವರು 5 ವರ್ಷಗಳ ಕಾಲದಿಂದ ಈ ಜಿಲ್ಲೆನಲ್ಲಿ ಪ್ರಾತಿನಿಧ್ಯ ಪಡೆದು ಸೇವೆ ಮಾಡಿರೋಂಥದ್ದು ರಾಷ್ಟ್ರಕ್ಕೆ. ಹೌದು. ಏನಾಯ್ತು ಇತ್ತೀಚಿನ ದಿನಗಳಲ್ಲಿ ಹಾಸನ ಬಂದಾಗ ಅವರು ಪ್ರೆಸ್ ಮೀಟ್ ಅಲ್ಲೂ ಕೂಡ ಒಂದ್ ದಿವಸ ಇದು ನನ್ನ MP ಆಗಿ ನಾನು ಕೊನೆ ಪ್ರೆಸ್ ಮೀಟ್ ಅನ್ನೋದನ್ನ ಪ್ರಸ್ತಾಪ ಮಾಡಿದ. ಅವತ್ತಿಂದನೂ ನಮ್ಗೊಂಥರ ವೇದನೆ ಇತ್ತು. ಇವತ್ತಿನ ಸಭೆನಲ್ಲಿ ನಮ್ಗೆ ಅದನ್ನ ತಡಿಲಿಕ್ಕೆ ಆಗ್ಲಿಲ್ಲ. ಹಲೋ, ಕೇಳಿಸ್ತದೆ, ಹೇಳಿ ಹೇಳಿ ಹೇಳಿ. ಒಂದು ಜೊತೆಗೆ ಈ ಜಿಲ್ಲೆ ಸಂಬಂಧಪಟ್ಟಾಗೆ ಮುಂದಿನ ಒಂದು 30, 40, 50 ವರ್ಷದ ಒಂದು ಫೌಂಡೇಶನ್ ದೃಷ್ಟಿನಲ್ಲಿ ಯುವಕನನ್ನ ತರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಇವತ್ತು ಅಧಿಕೃತವಾಗಿ ಮೂಡಲಿಪ್ಪೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಸನ್ನಿಧಿನಲ್ಲಿ ಎಲ್ಲ ಮಾನ್ಯ ಶಾಸಕರು ಜಿಲ್ಲೆಯ ಪ್ರಮುಖ ಮುಖಂಡರುಗಳ ಸಮ್ಮುಖದಲ್ಲಿ ಘೋಷಣೆ ಮಾಡಿದ್ದಾರೆ. ಆ ಒಂದು ಸಂದರ್ಭ ಇಲ್ಲಿ ಬೇರೆ ಕಡೆ, ಏಕೆಂದ್ರೆ ನಾವೆಲ್ಲ ಈ ರಾಷ್ಟ್ರ ರಾಜಕಾರಣದಲ್ಲಿ ನೀವು ಯಾವತ್ತೂ ಕೂಡ ಆ ದೆಹಲಿನಲ್ಲಿ ಇರುವಂತದ್ದು ನಮ್ಮೆಲ್ಲರ ಒಂದು ಆಶಯ. ಅವರು ಈಗ 2-3 ಜಿಲ್ಲೆಗಳಲ್ಲಿ ನಿಲ್ಲೇಬೇಕು ಅನ್ನೋದು ಒತ್ತಾಯ ಕೂಡ ಮಾಡಿದ್ದೆ. ನಾನು ಅದೇ ಕೇಳೋಣ ಅಂತ ಇದ್ದೆ CN ಬಾಲಕೃಷ್ಣ ಅವರು. ಅಂದ್ರೆ ನನ್ನ ಕೊನೆ ಪ್ರೆಸ್ ಮೀಟ್ ಅಂತ ಅವ್ರು ಹೇಳಿದ್ದು ಬಹುಶಃ ಅದು ಹಾಸನಕ್ಕೆ ಸಂಬಂಧಪಟ್ಟಂತೆನಾ ಚುನಾವಣೆಯಲ್ಲಿ ಈ ಲೋಕಸಭಾ ಚುನಾವಣೆಗೆ ಈ ಜಿಲ್ಲೆಯ ಚುನಾವಣೆಗೆ ಸಂಬಂಧಿಸಿದಂತೆ ಮಾತ್ರ ಅವ್ರು ಹೇಳಿ ಆ ಜಿಲ್ಲೆಗೆ ಸೀಮಿತ ಅಂತ, ಅಂದ್ರೆ ಬೇರೆ ಜಿಲ್ಲೆಯಿಂದ ಅವರು ಅಥವಾ ಬೇರೆ ಬೆಂಗಳೂರು ಉತ್ತರನ್ನು ಕೂಡ ಬಹಳ ಫೋರ್ಸ್ ಇದೆ ಅವ್ರು ನಿಲ್ಬೇಕು ಅಂತ. ಉತ್ತರ, ತುಮಕೂರು, ಮೈಸೂರು, ಇನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಸೀಟ್ ಹಂಚಿಕೆಗಳ ಬಗ್ಗೆ ಚರ್ಚೆ ಆಗ್ತಿದೆ ಸರ್. ಅವರೆಲ್ಲ ದೊಡ್ಡವ್ರ ಚರ್ಚೆ ಆಗ್ತಾರೆ, ಅದ್ರ ಬಗ್ಗೆ ನಮ್ದು ರಿಯಾಕ್ಟ್ ಇಲ್ಲ. ಅಲ್ಲಿ ಯಾವ ತೀರ್ಮಾನ ಮಾಡಿದ್ಮೇಲೆ ಅಲ್ಲಿ ನಿಲ್ಲೋದು ಅನ್ನೋದು ನಮ್ಮೆಲ್ಲರೂ ಒತ್ತಾಯ ಕೂಡ ಇದೆ. ಬಟ್ ಇನ್ನೊಂದು ವಿಚಾರ CN ಬಾಲಕೃಷ್ಣ ಅವರೇ, ಇನ್ಫ್ಯಾಕ್ಟ್ ಇವತ್ತು ದೇವೇಗೌಡರು ಅದನ್ನ ವೇದಿಕೆ ಮೇಲೆ ಉಲ್ಲೇಖ ಮಾಡ್ತಾರೆ ಕೂಡ, ಕುಟುಂಬ ರಾಜಕಾರಣ ಅನ್ನುವಂಥದ್ದು ನಾನು ಎಲ್ಲಿ ಮಾಡಿದ್ದೀನಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ಈ ಒಂದು ಆರೋಪದ ಬಗ್ಗೆ ದೇವೇಗೌಡರ ನಿಲ್ವೇನಾಗಿದೆ ಅಂತ ನೀವು ಹತ್ತಿರದಿಂದ ನೋಡ್ದಂಗೆ ಜೊತೆಗೆ ನಿಮ್ಮ ನಿಲುವು ಕೂಡ? ಈಗ ದೇವೇಗೌಡರ ಕುಟುಂಬ ಯಾವಾಗ್ಲೂ ಕೂಡ ಹಿಂಬಾಗ್ಲಿನಿಂದ ರಾಜಕಾರಣ ಮಾಡಿಲ್ಲ ಸರ್. ಮುಂಬಾಗ್ಲಿಂದ ಜನರ ನಡುವೆ ಇದ್ದು ಜನರ ಒಂದು ವಿಶ್ವಾಸವನ್ನ ಗಳಿಸಿ ಅವರು ಸೇವೆ ಮಾಡಿರುವಂತ ಸರ್. ಏನಾಯ್ತು ಕುಟುಂಬ ರಾಜಕಾರಣ ಅಂದ್ರೆ ಸರ್, ಈ ಬಹುಶಃ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅವರ ಮಕ್ಕಳುಗಳು, ಪುತ್ರರು ಒಬ್ರು MP ಆಗಿದ್ದಾರೆ. ಉದಾಹರಣೆಗೆ ಉದಾಸಿ ಅವರು ಇಲ್ಲಿ ಶಾಸಕರಿದ್ದಾರೆ, ಅವ್ರ ಮಗ MP ಇದ್ದಾರೆ. ಈಗ ನಮ್ಮ ಸಿದ್ದರಾಮಯ್ಯರು ಇದ್ದಾರೆ, ಅವ್ರ ಮಗವ್ರು ಇದ್ದಾರೆ. ಯಡಿಯೂರಪ್ಪನವರು ಅವ್ರ ಮಗಲ್ MP ಆಗಿದ್ರು. ಇಲ್ಲಿ MLA ಇದ್ದಾಗ ಅವ್ರು MP ಇದ್ರು. ಇನ್ನೊಬ್ರು ಮಗನಿಗೂ ಕೂಡ ನಿಲ್ಲುವಂತ ಒಂದು ಅಪೇಕ್ಷೆ ಅವಕಾಶ ಬಂದಾಗ ಕೊನೆಯದಾಗಿ ಇದಾಗಿದ್ದಂತ ಸನ್ನಿವೇಶಗಳು ಈ ರಾಜ್ಯದಲ್ಲಿ ಒಂದು ಬಳ್ಳಾರಿನಲ್ಲಿ ಎಲ್ಲ ಸಹೋದರರುಗಳು ಶಾಸಕರಾಗಿರುವಂತ ಸಂದರ್ಭ ಇರ್ಬೋದು. ನೀವೆಲ್ಲ ಉದಾಹರಣೆಗಳು ಇದೆಯಲ್ಲ ಸರ್. ಈಗ ಯಾಕೆಂದ್ರೆ ದೇವೇಗೌಡರ ಕುಟುಂಬ ಯಾವಾಗ ದೇವೇಗೌಡರು, ಕುಮಾರಣ್ಣ, ರೇವಣ್ಣ ಅವರೆಲ್ಲರೂ ಕೂಡ ಜನರ ಮಧ್ಯೆ ಒಂದು ರೈತರ ಮಧ್ಯೆ ಯಾವಾಗ್ಲೂ ಕೂಡ ಒಡನಾಡಿಗಳಾಗಿರೋದ್ರಿಂದ ಅವರು ಹಿಂಬಾಗಿಲಿನಿಂದ ಇಲ್ಲ ಸರ್, ಮುಂಬಾಗಿಲಿನಿಂದ ರಾಜಕಾರಣ ಪ್ರವೇಶ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಇದಿಲ್ವಲ್ಲ ಸರ್. ಬಟ್ ಏನಂದ್ರೆ ಇವ್ರು ನಿಲ್ಲೋ ಎಷ್ಟೋ ಇವ್ರು ಸೂಚಿಸುವಂತ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅಪೇಕ್ಷಿತರು ಇನ್ನೂ ಒಂದಷ್ಟು ಮಂದಿ ಇರ್ತಾರೆ, ಅವ್ರಿಗೆ ವಂಚಿತರಾಗ್ತಾರಲ್ಲ ಅಂತ ಜನ ಮಾಡೋ. ಇಲ್ಲ ಸರ್, ಅವರು ದೇವೇಗೌಡರ ಸಾಹೇಬರು ವೇದಿಕೆ ಮೇಲೆ ಹೇಳಿದ್ರು, ಇದು ಮೊದಲಿಂದಾನು ಕೂಡ ಇಲ್ಲ, ಯಾರಾದ್ರೂ ಈ ಸ್ಥಾನಕ್ಕೆ ನಿಲ್ಬಹುದು, ಒಂದು ಇದಿದ್ರೆ ದಯವಿಟ್ಟು ನಾವು ತೀರ್ಮಾನ ತಗೋಬೇಕು ಅನ್ನೋದನ್ನೇ ಹಿಂದೆನೂ ಕೂಡ ಹೇಳಿದ್ದಾರೆ. ಇಲ್ಲೇನಿದ್ರು
ನಾವೆಲ್ಲ ಪೂಜ್ಯ ದೇವೇಗೌಡರಿಗೆ ಅವ್ರ ತೀರ್ಮಾನಕ್ಕೆ ಬಿಟ್ಟಂತ ವಿಚಾರ ಸರ್. ಅವರು ಕೊನೆಯದಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನು ಈ ಒಂದು ಅಭ್ಯರ್ಥಿಗಳಾಗಿ ಸೂಕ್ತವಾದಂತ ದಿವಸ ಅರ್ಜಿನ ಸಲ್ಲಿಸ್ತಾರೆ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಥ್ಯಾಂಕ್ ಯು ಸಿ ಎನ್ ಬಾಲಕೃಷ್ಣ ಅವರೇ, ಟಿವಿ9 ಜೊತೆ ಮಾತನಾಡಿದ್ಕೆ.